ಲೂಸಿಯಾ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವಾಗ ಹೇಳಿದ್ದೆ ನಾನು ಬಪ್ಪಿಯವ್ರ ಕಡೆಯಿಂದ ಕನ್ನಡ ಸಾಂಗ್ ಹಾಡಿಸ್ತೀನಿ ಅಂತ. ಬಪ್ಪಿಯವ್ರ ರೆಡಿನಾ? ಇಲ್ಲ ಸತೀಶ್, ನಾನು ಮಾತಾಡೋಕೆ ಅವಕಾಶ ಕೊಡ್ತೀನಿ. ಸ್ವಲ್ಪ ನಿಮ್ಮ ತಾಳ್ಮೆ ಕಟ್ಟೆ ಹೊಡೆಯಕ್ಕೆ ಬಿಡಬೇಡಿ, ತಾಳ್ಮೆಯಿಂದ ಇರಿ. ಅವ್ರು ಹೀರೋ ಆಗಿದ್ದೆ ಹಿಂಗೆ ಬರಲಾ ಫ್ರೇಮಲ್ಲಿ ಅಂತ ಹೇಳಿ ನಿಮ್ಗೆ ಅವಕಾಶ ಸಿಗುತ್ತೆ, ಖಂಡಿತ ಅವಕಾಶ ಸಿಗುತ್ತೆ. ಇವಾಗ ಅವ್ರು ಸರಿ ಬಪ್ಪಿಯವರೇ, ಕನ್ನಡ ಸಾಂಗ್ ರೆಡಿ? ಮ್ಯೂಸಿಕ್ ಪ್ಲೇ ಮಾಡಿಸ್ಲಾ? ಮ್ಯೂಸಿಕ್. ನೀ ಮಾಯೆಯೊಳಗು ಮಾಯೆ ನಿನ್ನೊಳಗು, ನೀ ದೇಹದೊಳಗು ದೇಹ ನಿನ್ನೊಳಗು, ನೀ ಕನಸಿನೊಳಗು ಕನಸು ನಿನ್ನೊಳಗು, ನೀ ಅಮಲಿನೊಳಗು ಅಮಲು ನಿನ್ನೊಳಗು, ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗು. ಸೂಪರ್ ಬಪ್ಪಿ ಅವರೇ, ಸ್ವೀಟ್ ಆಗಿ ಶಾರ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ಬಟ್ ನಾನೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ಇಷ್ಟ ಇವ್ರ ಕೈಯಲ್ಲಿ ಹಂಗೆಲ್ಲ ಭಜನೆ ಎಲ್ಲ ಕೇಳಕ್ಕಾಗಲ್ಲ. ಒಂದೇ ಒಂದ್ ಲೈನ್ ಐರನ್ ಮಾಡಿಂದ ಯಾವ್ದಾದ್ರು ಹೇಳ್ಬಿಡಿ, ಕಿವಿ ಕ್ಲೀನ್ ಆಗೋಗ್ಲಿ ಒಂದ್ ಸ್ವಲ್ಪ. ಅದು ಒಂದೇ ಒಂದ್ ಲೈನ್ ಹಂಗೆ ಬೇಗ ಅವ್ರದೊಂದು ಫುಲ್ ಆ ಚೇರ್ ಮುರಿಯೋ ಲೆವೆಲ್ ಒಂದ್ ಹಾಡು ಹಾಡ್ತಾರೆ. ಒಂದ್ ಲೈನ್ ಹಾಡ್ಬಿಡಿ. ಅದು Give me fuel, give me fire, give me turn on, I'll see red. I drank, crash, and crack my dead. Nitro junkie, bend me dead. ಇದು ಬಪ್ಪಿ ಅಂದ್ರೆ ಇದು ಬಪ್ಪಿ ಬ್ಲಾಸ್. ನೀವು ಮಾತಾಡ್ಬೋದು. ಅಲ್ಲ, ಈ ಸೆಗ್ಮೆಂಟ್ ಅಲ್ಲಿ ನಾನು ಮಾತಾಡ್ತಿದ್ದು ಓಕೆ ಆಯ್ತು, ಚೆನ್ನಾಗಿ ಹಾಗೆ ಹೇಳಕ್ ಬಂದ್ರ ನೀವು? ಓಕೆ ಫೈನ್. ಇವಾಗ ನವೀನ್, ನೀವ್ ಇನ್ನೊಂದು ಸಾಂಗ್ ಹಾಡಿದಿರ ಈ ಸಿನಿಮಾದಲ್ಲಿ, ನೀ ತೊರೆದ ಯಾಕೋ ಬರ್ಲಿಲ್ಲ ಸಾಂಗ್ ಹಾಡಿದಿರ ಆಕ್ಚುಲಿ. ಸೊ ಆ ಸಾಂಗ್ನ ಇವಾಗ ಮತ್ತೆ ಹಾಡ್ಬೇಕು ನೀವು. ಓಕೆ ರೆಡಿ? ಮ್ಯೂಸಿಕ್ ಹಾಕ್ಲಾ? ನಾನು ಈಗಲೂ ಮ್ಯೂಸಿಕ್ ಪ್ಲೀಸ್. ಹಾಕಿ. ಕೊಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋ ದೃಷ್ಟಿ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋ ದೃಷ್ಟಿ. ಎರಡು ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಇವಳು, ಯಾಕೋ ಬರಲಿಲ್ಲ ಇವಳು, ಯಾಕೋ ಬರಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ನಾನು ಲೆಕ್ಕಕ್ಕೆ ಇಲ್ಲ. ಬಟ್ಲಲ್ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ಗೋಯ್ತಲ್ಲ. ಹೂವಿನ ಬಟ್ಲಲ್ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ಗೋಯ್ತಲ್ಲ. ಎಲ್ಲ ಮಾಯ ಆಯ್ತಲ್ಲ. ಹಣ ಮೇಲ್ ಬರ್ದವ್ನಂತೆ ದೇವ್ರು ನೋಡ್ಕೋತೀನಿ, ಕನ್ನಡಿ ಕೊಡ್ರೋ. ಹಣ ಮೇಲ್ ಬರ್ದವ್ನಂತೆ ದೇವ್ರು ನೋಡ್ಕೋತೀನಿ, ಕನ್ನಡಿ ಕೊಡ್ರೋ. ಕನ್ನಡಿ ಸಿಕ್ರು ತಳ್ಕಂಬಳ್ಕ ಓದೋನು ಯಾರೋ, ದೇವ್ರು ತುಂಬಾ ಹುಷಾರು. ಆಟ
ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಅರ್ಧೋದ್ ರೊಟ್ಟಿ, ಎರಡು ಕೂಡ್ಸಿ ಆಡೋ ಆಟಕ್ಕೆ ಯಾಕೋ ಬರ್ಲಿಲ್ಲ ಇವಳು, ಯಾಕೋ ಬರ್ಲಿಲ್ಲ. ಸೇರು ತುಂಬ ಅಕ್ಕಿ ತುಂಬಿ ಹೊಸ್ಲಲ್ಲಿಟ್ಟಿದ್ದೆ, ಬಲ್ಗಾಲಿಟ್ಟು ಬರ್ತಾಳಂತ ಬಾಗ್ಲು ಕಾಯ್ತಿದ್ದೆ. ಸೇರು ತುಂಬ ಅಕ್ಕಿ ತುಂಬಿ ಹೊಸ್ಲಲ್ಲಿಟ್ಟಿದ್ದೆ, ಬಲ್ಗಾಲಿಟ್ಟು ಬರ್ತಾಳಂತ ಬಾಗ್ಲು ಕಾಯ್ತಿದ್ದೆ. ಅಲ್ಲೇ ಕನಸು ಕಾಣ್ತಿದ್ದೆ, ಎದೆ ಮೇಲ್ ಜಾಡ್ಸಿ ಒದ್ದಂಗಾಯ್ತು ಅವಳಾಡಿದ್ದ ಒಂದೇ ಮಾತು. ಎದೆ ಮೇಲ್ ಜಾಡ್ಸಿ ಒದ್ದಂಗಾಯ್ತು ಅವಳಾಡಿದ್ದ ಒಂದೇ ಮಾತು. ತೀರ್ಕನ್ ಮಡಕೆ ಒಡ್ಕಂಬಿತ್ತು, ಮನಸ್ಸು ಚೆಲ್ಲೋಯ್ತು, ಹೃದಯ ಒದ್ದಾಡ್ತಾ ಇತ್ತು. ಬಾನಲ್ಲಿತ್ತು ಮುರಿದೋ ಚಂದ್ರ. ಸೂಪರ್. ಸ್ಟುಡಿಯೋ ಫುಲ್ ಸೈಲೆಂಟ್ ಆಯ್ತು. ನಿಜವಾಗ್ಲೂ ಫೀಲ್ ಆಯ್ತು. ಅಳ್ತಾ ಇದ್ದೀರಾ ನಿಜವಾಗ್ಲೂ? ಅದು ಡವ್ ಮಾಡ್ತಾ ಇದ್ದೀರಾ? ಅವ್ರು ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಬಂದಿದ್ದೀರಾ ಮೀಡಿಯಾದಲ್ಲಿ ಹೆಂಗಿರ್ಬೇಕು ಅಂತ ಶಿವರಾಜ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಯಾಕೆ ಆ್ಯಕ್ಟಿಂಗ್ ಹೋಗೋ ಥರ ಕಾಣಿಸ್ತಾರೆ ಇವರು. ಅಲ್ಲೇ ಫುಲ್ ಮಾರ್ಸ್ ಹೀರೋ. ನೆಕ್ಸ್ಟ್ ಮಾರ್ಸ್ ಹೀರೋ. ಓಕೆ, ಆಲ್ ರೈಟ್. ಇನ್ನೂ ಮಾತಾಡೋದು ತುಂಬ ಇದೆ. ನಿಮ್ಮ ಲೂಸಿಯಾ ಚಿತ್ರದ ಬಗ್ಗೆ, ಹಾಡುಗಳ ಬಗ್ಗೆ. ಇನ್ನು ಇವರೇನು ಅವಾಗಿನ ಮಾತಾಡ್ತೀನಿ ಅಂದಿರ, ಅವ್ರಿಗೊಂದು ಅವಕಾಶ ಕೊಡೋಣ ಮಾತಾಡೋಕ್ಕೆ. ಬಟ್ ನಿಜ ಹೇಳ್ಬೇಕಂದ್ರೆ ಲೂಸಿಯಾ ಸಿನಿಮಾ ಶುರುವಾಗಿದೆ ಒಂದು ಸಾಕಷ್ಟು ಒಂದು ಕಷ್ಟದಿಂದ ಶುರು. ಒಂದು ನಿಮಿಷ ಕೊಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಪ್ರೋಗ್ರಾಮು. ನೀವು 5 ಜನ ಕೂತಿದ್ದೀರಾ, ಒಬ್ಬರು ಮರ್ಯಾದೆ ಕೊಡ್ತಾಯಿಲ್ಲ. ನೀನು ಸುಮ್ಮನೆ ಇರೋದು ಯಾಕೋ? ನೀನು ಸುಮ್ಮನೆ ಇರೋ, ನಿಂದು ಆಯ್ತಲ್ವ, ನೀನು ಹಾಡ್ದಲ್ವ, ಎಲ್ಲ ಹಾಡ್ದೆ. ನಾನು ಯಾರು ಮಾಡಿದ್ನ? ನಾನು ಮಾತಾಡಿದ ಮಧ್ಯ ಆಯ್ತು, ಇಲ್ಲ ಅವಕಾಶ ಸಿಗುತ್ತೆ ಇರಿ. ಕೊಟ್ಟೆ ಸಂದೀಪ್ ಅದೆಲ್ಲ ಬೇಡ. ಈಗ ನಾನು ಹೊರಟ್ಬಿಡ್ತೀನಿ, ಬೇಡ ನನಗೆ, ನಾನು ಹೊರಟ್ಬಿಡ್ತೀನಿ. ನೀವು ಸುಮ್ಮನೆ ಅವಾಗಿಂದ ಅವಮಾನ ಮಾಡ್ತೀನಿ. ಸೂಪರ್. ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳಾಯ್ತು, ಆಕ್ಟಿಂಗ್ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಏನಕ್ಕೆ ಅಂದ್ರೆ ಪರವಾಗಿ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಅಷ್ಟೊತ್ತಿಗೆ ನಾವು ಸತೀಶ್ ಸ್ವಲ್ಪ ಗ್ಲೂಕೋಸ್ ವಾಟರ್ ಎಲ್ಲ ಕುಡಿಸಿ ಸಮಾಧಾನ ಮಾಡಿಟ್ಟಿರ್ತೀವಿ. ಬ್ರೇಕ್ ತಗೊಂಡ್ಬನ್ನಿ.